ಏ ಪರಿ, ಆವಾಗಿಂದ ನೋಡ್ತಾ ಇದ್ದೀನಿ. ಏನು ಬಾಮ ಮನೆ ಹತ್ರನೇ ಬಗ್ಗಿ ಬಗ್ಗಿ ನೋಡ್ತೀಯಲ್ಲ, ಏನು ಕಾಣಿಸ್ತಾ ಇದೆ ನಿನಗೆ? ಮಂಜಕ್ಕ, ಅವ್ರ ಮನೆಗೆ ಪಾಪು ಬಂದಿದೆಯಲ್ಲ, ಅದನ್ನೇ ನೋಡ್ತಾ ಇದ್ದೀನಿ, ಕಾಣಿಸ್ತಾನೇ ಇಲ್ಲ. ಬಾಮಕ್ಕ ಅವ್ರು ಈಚೆನೂ ಬರ್ತಾ ಇಲ್ಲ. ನಂಗೆ ಯಾಕೋ ಮಗು ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ, ಆದರೆ ಕಾಣಿಸ್ತಾನೆ ಇಲ್ಲ ಮಂಜಕ್ಕ. ಏಯ್ ಪರಿ, ಅದಿನ್ನೂ ಚಿಕ್ಕ ಪಾಪು ಕಣೆ, ಅದನ್ನ ಇನ್ನೂ ಇಷ್ಟು ಬೇಗ ತಗೋಬರಲ್ಲ ಆಚೆಗೆ. ಅದಕ್ಕೆ ದೃಷ್ಟಿ ಆಗುತ್ತಲ್ಲ, ಒಂದು ಸ್ವಲ್ಪ ದಿನ ಹೋಗ್ಬೇಕು. ಹೂ ಕಣೆ, ಚಿಕ್ಕ ಪಾಪು ಅಲ್ವಾ ಅದು. ಅಯ್ಯೋ ಇವಳೊಬ್ಳು, ಅಷ್ಟು ಆತ್ರ ಇದ್ರೆ ಒಳಗಡೆನೆ ಹೋಗಿ ನೋಡು. ಯಾಕೆ ಇಣಕಿ ಇಣಕಿ ನೋಡು ಒದ್ದಾಡ್ತಿದ್ಯಾ? ಹಾಂ, ನನಗೂ ಆಸೆ ಕಣೆ, ಆದರೆ ಅವತ್ತು ಬೈದಲ್ಲ ಆಯಮ್ಮ, ಆ ಥರ ಇವರು ನನ್ನ ಬೈದ್ಬಿಟ್ರೆ ಅದಕ್ಕೆ ಭಯ ನನಗೆ. ಬರೀ ಸುಮ್ಮನಿರು, ಆ ಥರ ಎಲ್ಲ ಏನೂ ಆಗಲ್ಲ. ಬಾಮಕ್ಕ ಆ ಥರ ವ್ಯಕ್ತಿ ಅಲ್ಲ ಅವರು. ಮಂಜಕ್ಕ, ಆದ್ರೂ ಅವ್ರು ಬಂದು 2-3 ದಿನ ಆಯಿತು. ಮಗುನ ಒಂದು ಸಾರಿ ಈಚೆ ಕಡೆ ಕರ್ಕೊಂಡೇ ಬಂದಿಲ್ವಲ್ಲ, ಏನು ಮಾಡೋದು? ನೋಡು, ಬಾಮಕ್ಕ ಅವ್ರು ಬಂದರು. ಅಯ್ಯೋ ಬಾಮಕ್ಕ, ಯಾಕೆ ಮುಖ ಯಾಕೆ ಸಪ್ಪಗಿಟ್ಕೊಂಡಿದ್ದೀರಲ್ಲ? ಏನಾಯಿತು? ಮಗು ಮಗು ಚೆನ್ನಾಗಿದೆ ಅಲ್ವಾ ನಿಮ್ಮ ಮಗಳು? ಅವಳಿಗೆ ಏನಾಗಿದೆ ಮಂಜಕ್ಕ? ಅವಳಿಗೇನು ರೋಗ ಬಂದಿಲ್ಲ, ಚೆನ್ನಾಗೇ ಇದ್ದಾಳೆ. ಆದರೆ ಅವಳೇನು ಹೇಳ್ತಿದ್ದಾಳೆ ಅಂದರೆ, ಅವಳಿಗೆ ಈ ಮಗು ಬೇಡವಂತೆ ಮಂಜಕ್ಕ, ಬೇಡವಂತೆ. ಏನು ಮಗು ಬೇಡವಂತ? ಏನಾಗಿದೆ ಮಗುಗೆ? ನೀವೇನು ಹೇಳ್ತಿದ್ದೀರಾ ಬಾಮಕ್ಕ? ಹೌದು ಮಂಜು ಅಕ್ಕ, ಮಗುಗೆ ತುಂಬ ತೊಂದರೆ ಇದೆಯಲ್ಲ, ಅದಕ್ಕೆ ಅವಳಿಗೆ ಮಗುನ ನೋಡ್ಕೊಳಕ್ಕಾಗಲ್ವಂತೆ. ಆ ಕಾರಣಕ್ಕೆ ನಾನು ಮಗು ಬೇಡ ಬೇಡ ಅಂತ ಕೂತ್ಕೊಂಡವಳೆ. ಆ ಮಗುನ ಮುಟ್ತಾನೂ ಇಲ್ಲ ಅವಳು. ನಾನು ಏನು ಮಾಡಲಿ, ನೀವೇ ಹೇಳಿ ಮಂಜಕ್ಕ. ಬಾಮಕ್ಕ, ನೀವೇನು ಹೇಳ್ತಾ ಇದ್ದೀರಾ? ಮಗುಗೆ ತೊಂದರೆ ಇದೆ, ಡಾಕ್ಟರ್ ಹೇಳಿದ್ದು ತೊಂದರೆ ಮುಂದೆ ಆಗಬಹುದು ಅಂತ. ಆದರೆ ಮಗು ಇವಾಗ ಚೆನ್ನಾಗೇ ಇದೆಯಲ್ಲ? ಹೌದು ಪರಿ, ಮಗು ಸದ್ಯಕ್ಕೆ ಚೆನ್ನಾಗೇ ಇದೆ. ಆದರೆ ಡಾಕ್ಟರ್ ಹತ್ರ ಹೇಳಿದ್ರಲ್ಲ, ಅವಳಿಗದು ಇಷ್ಟ ಆಗ್ತಾ ಇಲ್ಲ. ಮಗುಗೆ ಇವಾಗಲೇ ಏನು ತೊಂದರೆ ಆಗ್ಬಿಟ್ಟಿದೆ, ಆ ಮಗುವಿನ ಜೀವನ ಪರ್ಯಂತ ಕೈಕಾಲೇ ಇರಲ್ಲ, ಬುದ್ಧಿನೇ ಇರಲ್ಲ ಅಂತ ಇವಳೇ ಮೈಂಡಲ್ಲಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಇದೇ ಕಾರಣಕ್ಕೆ ನನಗೆ ಮಗು ಬೇಡ ಬೇಡ ಅಂತ ಮುಟ್ಟುತ್ತಾನೇ ಇಲ್ಲ ಮಗುನ. ಆ ಮಗುನು ಇನ್ನೂ ಅಳ್ತಾನೂ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ. ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹಾಸ್ಪಿಟಲ್ 1 ವಾರ ಇಟ್ಕೊಂಡಿದ್ರು, ಈಗ ಮನೆ ಕರ್ಕೊಬಂದರು. ಆ ಮಗುನು ಏನೂ ಮಾತಾಡ್ತಾ ಇಲ್ಲ. ಒಂದೊಂದ್ಸರಿ ಕಣ್ಣು ಬಿಡುತ್ತೆ, ಕಣ್ಣು ಮುಚ್ಚುತ್ತೆ. ಅವಳು ಹಾಲು ಕೊಡ್ತಾ ಇಲ್ಲ ಮಗುಗೆ. ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ದೇವ್ರೇ, ಇದೇ ಹಿಂಗಾಗೋಯ್ತಲ್ಲ. ಎಂಥ ಹೆಣ್ಮಗಳವಳು. ನನಗನ್ಸುತ್ತೆ ಆ ಮಗುಗೆ ಹಾಲು ಕೊಟ್ಟರೆ ಅದು ಸರಿ ಹೋಗ್ಬೋದೇನೋ ಅಂತ, ಕಣ್ಣು ಬಿಡ್ಬೋದೇನೋ ಅಂತ ನನಗನ್ನಿಸ್ತಿದೆ. ಹಾಂ, ನನಗೆ ಅರ್ಥ ಆಗುತ್ತೆ ಮಂಜಕ್ಕ, ಆದರೆ ಅವಳಿಗೆ ಏನು ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ. ಅದು ಅಲ್ಲದೆ ಅವಳ ಗಂಡನಿಗೆ, ಅವ್ರ ಗಂಡನ ಚಿಕ್ಕಮ್ಮನಿಗೆ ಎಲ್ಲರಿಗೂ ಮಗು ಹುಟ್ಟಿದ ತಕ್ಷಣ ಸತ್ತೋಯ್ತು ಅಂತ ಹೇಳಿದ್ದಾಳೆ. ಅವರಿಬ್ಬರೂ ಅದನ್ನೇ ನಂಬ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದಾರೆ. ನನಗಿವಾಗ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅಯ್ಯಯ್ಯೋ, ಇವಾಗ ಏನು ಮಾಡೋದು? ಅಲ್ಲ, ಆ ಥರ ಮಾಡಿದ್ರೆ ಹೆಂಗಾಗುತ್ತೆ? ಅವಳ ತಾಯ್ತನ ಕಾಡ್ತಾ ಇಲ್ವಾ ಪಾಪ ಮಗುಗೆ? ಬಾಮಕ್ಕ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಒಂದೇ ಒಂದು ಸರಿ ಆ ಮಗು ಮುಖ ತೋರಿಸ್ತೀರಾ? ನಂಗೆ ಯಾಕೋ ಆ ಮಗುನ ನೋಡಬೇಕು ಅಂತ ಅನಿಸ್ತಿದೆ. ಆಸ್ಪತ್ರೆ ನೋಡೋಕ್ಕೆ ಬಿಟ್ಟಿಲ್ಲ ಡಾಕ್ಟ್ರು. ಆವಾಗಿಂದ ನನಗೆ ಮನಸ್ಸೇ ಇಲ್ಲ. ಬಾಮಕ್ಕ, ನೀವೇನು ಅಂದ್ಕೊಳ್ದಾದ್ರೆ ಒಂದೇ ಒಂದು ಸರಿ ಆ ಮಗು ಮುಖ ತೋರಿಸ್ತೀರಾ? ಪರಿ, ಆಯಿತು ಪರಿ, ಎತ್ಕೊಂಬರ್ತೀನಿ ನೀರು ತಗೋ. ಪರಿ, ಮಗು ನೋಡಬೇಕು ಅಂದೆಲ್ಲ, ತಗೋ ನೋಡು. ಬಾಮಕ್ಕ, ಒಂದೇ ಒಂದು ಸಾರಿ ಪಾಪನ ಎತ್ಕೊಂಡ್ಲ? ತಗೋ, ಎತ್ಕೊ. ಮಂಜಕ್ಕ, ನೋಡು, ನನ್ನ ಕೈಯಲ್ಲಿ ಪಾಪು ಇದೆ. ನನಗೆ ಯಾರು ಬೈಯಲ್ಲಲ್ಲ ಮಂಜಕ್ಕ. ನೋಡಿ, ಪಾಪು ನನ್ನ ನೋಡ್ತಾ ಇದೆ. ಹೌದು ಕಣೆ, ಹೌದು ಪರಿ. ಮಗು ತುಂಬ ಚೆನ್ನಾಗಿದೆ ಅಲ್ವಾ? ಏ ಪರಿ,
ನೋಡೆ ಪಾಪು ನಿನ್ನೆ ನೋಡ್ತಾ ಇದ್ದೆ, ಯಾರು ಆಂಟಿ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇದ್ದಾಳೆ. ಬರೀ ಬಾಮಕ್ಕ, ಮಗು ಕಣ್ಣೇ ಬಿಡಲ್ಲ ಅಂತಿದ್ರಿ, ಇವಾಗ ಕಣ್ಣು ಪಿಲಿ ಪಿಲಿ ಅಂತ ಆಡಿಸ್ತಾ ಇದ್ದಾಳೆ ನೋಡಿ. ಹಾಂ, ನನಗೂ ಅರ್ಥ ಆಗ್ತಾ ಇಲ್ಲ ಮಂಜಕ್ಕ. ಮಗು ಇವತ್ತೇ ನೋಡ್ತಾ ಇದ್ದಾನೆ ಕಣ್ಣು ಬಿಟ್ಟಿರೋದು. ಇಷ್ಟು 2 ದಿವಸನ ಕಣ್ಣೇ ಬಿಟ್ಟಿಲ್ಲ. ಏನು ಮಾಯೇನೋ ಗೊತ್ತಿಲ್ಲ. ಪರಿಮಳ ಕೈಗೆ ಬಂದ ತಕ್ಷಣ ಮಗು ಕಣ್ಣು ಬಿಟ್ಬಿಟ್ಟಿದೆ. ಎಲ್ಲ ದೇವ್ರ ದಯೆ. ಅಯ್ಯೋ ಬಾಮಕ್ಕ, ಎಂಥ ಮಾತು ಹೇಳಿದ್ರಿ. ಇಷ್ಟು ವರ್ಷ ನನ್ನ ಜೀವನದಲ್ಲಿ ಯಾರೂ ಇಂಥ ಮಾತು ಹೇಳಿರಲಿಲ್ಲ. ನನ್ನ ಕೈಗೆ ಮಗುನ ಕೊಡೋದಿರಲಿ, ನನ್ನ ನೆರಳು ಸೋಕ್ದಣೆ ಕಿತ್ಕೊಂಡು ಹೊಡೋಗ್ಬಿಡ್ತಾಯಿದ್ರು. ಇಷ್ಟೆಲ್ಲ ಅವಮಾನ ಆಗಿದೆ. ಆದರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಈ ಮಗು ನನ್ನ ಕೈಯಲ್ಲಿ ಇರೋದು ನೋಡ್ತಿದ್ರೆ ನನಗೆ ತುಂಬ ಆನಂದ ಆಗ್ತಾ ಇದೆ. ಮಂಜಕ್ಕ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಗು. ಮಂಜಕ್ಕ, ನಂದು ದೃಷ್ಟಿ ಆಗುತ್ತೋ ಏನೋ ಮಗುಗೆ. ಇಲ್ಲ ಬೇಡ, ನಿನ್ನ ದೃಷ್ಟಿ ಏನೂ ತಾಗಲ್ಲ ಬಿಡು ಮಗುಗೆ. ಬಾಮಕ್ಕ, ಮಗು ಚೆನ್ನಾಗಿ ಇರಲ್ಲ, ಕೈ ಕಾಲೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗೇ ಇದೆಯಲ್ಲ. ಬರೀ ಸಾಕು ಕೊಡು, ಮಗುನ ತುಂಬ ತಾತ ಇಟ್ಕೊಂಡಿರ್ಬಾರ್ದು. ಕೊಟ್ಬಿಡು ಬಾಮಕ್ಕಂಗೆ. ಮಂಜಕ್ಕ, ಇನ್ನು ಸ್ವಲ್ಪ ಹೊತ್ತು, ಇನ್ನು ಸ್ವಲ್ಪ ಹೊತ್ತು ಇಟ್ಕೊತೀನಿ ಅಕ್ಕ. ಬರೀ ಕೊಡೆ, ದೃಷ್ಟಿ ಆಗುತ್ತೆ ಆಮೇಲೆ. ಬರೀ ಕೊಟ್ಬಿಡು. ಸರಿ ಕಣೆ, ತಗೊಳ್ಳಿ ಬಾಮಕ್ಕ, ಮಗುನ ಒಳಗಡೆ ಮಾಸಿ ಬನ್ನಿ ಹೋಗಿ. ಅರೆ, ಲಾವಣ್ಯ ಕೊಂಟೋಗ್ಬಿಟ್ಲು. ಅವಳು ಏನೋ ಫೋನ್ ಬಂತಂತ ಓದ್ಲು ಕಣೆ. ಮಂಜಕ್ಕ, ಮಗು ತುಂಬ ಮುದ್ದಾಗಿದೆ. ಆದ್ರೆ ಅವಳು ಎಂಥ ತಾಯಿ, ನಮಗೇನು ಸಂಬಂಧ ಇಲ್ಲ ಅಂದ್ರೂ ಆ ಮಗು ಮೇಲೆ ಎಷ್ಟು ಆಕರ್ಷಣೆ ಆಗಿದೆ. ಆದರೆ ಅವಳಿಗೆ ಈ ಥರ ಆಗಿದೆ. ಆದಷ್ಟು ಬೇಗ ಸರಿ ಆದರೆ ಸಾಕು. ಎಲ್ಲ ಒಳ್ಳೆಯದಾಗಿ ಆ ಮಗುನ ಒಪ್ಕೊಂಡು ಸರಿ ಅವಳು. ಮಂಜಕ್ಕ, ಒಂದು ವೇಳೆ ಅವಳು ಮಗುನು ಬೇಡ ಅಂದ್ಕೊಂಡ್ಬಿಟ್ರೆ ಈ ಮಗುನ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಆಶ್ರಮ ತಗೊಂಡೋಗಿ ಬಿಟ್ಬಿಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ, ಅವ್ರಿಗೆ ಬೇರೆ ದಾರಿ ಇಲ್ವಲ್ಲೇ, ಅದನ್ನೇ ಮಾಡಬೇಕಷ್ಟೆ. ಮಂಜಕ್ಕ, ನಾನು ನಿನ್ನ ಹತ್ರ ಒಂದು ಏನೋ ಕೇಳ್ತೀನಿ, ನಿನಗೇನು ಅನ್ಸುತ್ತೆ ನೋಡು. ಏನು ಹೇಳು. ಅದು ಆ ಮಗುನ ನಾನೇ ಇಟ್ಕೊಂಡ್ಲಾ, ನನಗೆ ಆ ಮಗುನ ಕೊಡ್ತಾರಾ? ಬರೀ ನೀನೇನು ಹೇಳ್ತಾ ಇದೆಯಲ್ಲ, ಆ ಮಗುನ ನೀನು ಬಿಡ್ಕ, ಹಂಗಂತ ನಾನು ಏನು ಕೇಳಕ್ಕಾಗುತ್ತೆ ಮಗುನ? ಅದು ಅವ್ರು ಕೊಡ್ತಾರಾ? ಇವಾಗ ನೀನೇ ಹೇಳ್ದಲ್ಲ ಮಂಜಕ್ಕ, ಆ ಮಗುನ ಆಶ್ರಮಕ್ಕೆ ಕೊಟ್ಬಿಡ್ತಾರೆ ಅಂತ. ಆಶ್ರಮಕ್ಕೆ ಕೊಡೋ ಬದಲು ನನಗೆ ಕೊಡಲಿ, ನಾನು ಸಾಕೋತೀನಿ. ಹಂಗಲ್ಲ ಪರಿ, ಅದು ಆ ಮಗುಗೆ ಸಮಸ್ಯೆ. ಅಯ್ಯೋ ಮಂಜಕ್ಕ, ಆ ಮಗು ಏನೇ ಸಮಸ್ಯೆ ಇರಲಿ, ಏನೇ ತೊಂದರೆ ಇರಲಿ, ಅದು ನನಗೆ ಬಿಟ್ಟಿದ್ದು. ನನಗೆ ಆ ಮಗು ಬೇಕು ಮಂಜಕ್ಕ. ಏನಾದರೂ ಮಾತಾಡಿ ಒಪ್ಸೋರ ಹತ್ರ ನೀನೇ ಕೇಳಬೇಕು. ನನಗೆ ಕೇಳೋಕ್ಕೆ ಭಯ ಆಗುತ್ತೆ ಮಂಜಕ್ಕ, ಇಲ್ಲ ಅನ್ಬೇಡ. ಮಂಜಕ್ಕ, ಅವಳು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ನನಗೆ ಅನಿಸ್ತಿದೆ. ಒಂದು ಸಾರಿ ಮಾತಾಡಿ ನೋಡಿ. ಪಾಪ, ಆ ತಾಯಿಗೆ ಮಗು ಬೇಡ, ಈ ತಾಯಿಗೆ ಆ ಮಗು ಬೇಕು. ಸರಿ, ನಿನಗೋಸ್ಕರ ಮಾತಾಡ್ತೀನಿ, ಮಾತಾಡಿ ನೋಡ್ತೀನಿ ಆಯಿತಾ? ನಾನು ಯಾವ ಭರವಸೆ ಕೊಡೋಕ್ಕಾಗಲ್ಲ. ಹಾಂ ಆಯಿತಾ ಮಂಜಕ್ಕ, ಅಷ್ಟು ಮಾಡು, ಮಾತಾಡಿ ನೋಡು. ಅವ್ರು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನನ್ನ ಹಣೆಯಲ್ಲಿ ಹೆಂಗೆ ಬರ್ತಿದೆಯೋ ಹಂಗೆ ಆಗಲಿ. ಅಯ್ಯೋ 9:30 ಆಯ್ತಲ್ಲ, ಇನ್ನೂ ಯಾಕೆ ಯಾರೂ ಬಂದೇ ಇಲ್ಲ? ನಾನು ಏನಕ್ಕೆ ಕಗಿ ಕೊಡ್ತಾನೆ ಹೆಂಗೆ ನನ್ನ ಮಗ? ಅಯ್ಯೋ, ನಾನೇನಪ್ಪ ಮಾಡಲಿ ಈ ಕತ್ಲಲ್ಲಿ? ನಾನು ಎಲ್ಲಿಗಂತ ಹೋಗಲಿ? ಇನ್ನೂ ಬಂದಿಲ್ವೇ? ಅಲ್ಲ, ಒಂದು ವೇಳೆ ಇವನು ಬರ್ದೇನೆ ಇದ್ಬಿಟ್ರೆ ನಾನೇನು ಮಾಡೋದು? ಚೇಚೆ, ಪಾಪ ಅರುಣ್ ಅಂತವನಲ್ಲ, ನನ್ನ ತುಂಬ ಪ್ರೀತಿ ಮಾಡ್ತಾನೆ, ಅವನು ಬಂದೇ ಬರ್ತಾನೆ. ಚೇಚೆ, ನಾನು ಈ ಥರ ತಪ್ಪಗಲ ಯೋಚನೆ ಮಾಡಬಾರ್ದು. ಏನು ಇವನು ಬರ್ತಾನೋ ಇಲ್ವೋ, ನನಗೆ ಮೋಸ ಮಾಡ್ಬಿಟ್ಟು ನನಗೆ ಕೈ ಕೊಟ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಇಲ್ಲಪ್ಪ ಚೇಚೆ, ನಾನೇ ಹಂಗೆಲ್ಲ ಯೋಚನೆ ಮಾಡಲಿ, ನನಗೆ ಗೊತ್ತು ಇನ್ನು ಬಂದೇ ಬರ್ತೀಯ ಅಂತ. ಸಾಕು ಕಣೆ, ನನಗೆ ಅಷ್ಟು ಸಾಕು. ನಿಂಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ, ಸಾಕಷ್ಟು ನನಗೆ.
ಅಂದಂಗೆ ಆ ಬ್ಯಾಗಲ್ಲಿ ಆ ಬ್ಯಾಗ್ ತುಂಬ ನಿಮ್ಮ ಮನೇಲಿ ಇಟ್ಟಿದ್ದ ಒಡವೆ ದುಡ್ಡು ಎಲ್ಲ ಎಲ್ಲ ಎತ್ಕೊ ಬಂದಿದೆ ತಾನೇ? ಆ ಏನು ದುಡ್ಡು ಒಡವೆ ಎಲ್ಲ ಎತ್ಕೊಂಬರ್ಬೇಕಿತ್ತಾ? ನಾನಾಗಿ ತರಬೇಕು? ಮತ್ತೆ ನಮ್ಮಿಬ್ಬರಿಗೆ ದುಡ್ಡು ಬೇಡವಾ ಓಡೋಗೋದಕ್ಕೆ? ಹಾಂ. ಅಯ್ಯೋ ಕುಸ್ಮಾ, ತಮಾಷೆ ಮಾಡ್ದೆ ಕಣೆ. ಅಲ್ಲ, ಒಳ್ಳೆ ಸ್ಕೂಲ್ ಹುಡುಗಿ ಥರ ಆ ಬ್ಯಾಗ್ ಹತ್ಕೊ ಬಂದ್ಬಿಟ್ಟಿದ್ಯಾ? ಆ ಬ್ಯಾಗಲ್ಲಿ ಏನಿದೆ? ಆ ಬ್ಯಾಗಲ್ಲಿ ಸ್ವಲ್ಪ ಬಟ್ಟೆ ಇಟ್ಕೊ ಬಂದಿದ್ದೀನಿ. ಅಮ್ಮಂಗೆ ನಾನು ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಮ್ಮ ಅಂತ ಹೇಳಿ ಬಂದಿದ್ದೀನಿ ಕಣೋ. ಹೌದಾ? ಸರಿ, ನಡಿ ನಾವು ಹೋಗೋಣ. ಅರುಣ್, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವೀಗ ಬಸ್ ಹತ್ಕೊಂಡು ನಮ್ಮ ಊರಿಗೆ ಹೋಗೋಣ. ಅಲ್ಲೇ ದಾರಿನಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಗೆಲ್ಲ ಹೇಳಿ ಅರೇಂಜ್ಮೆಂಟ್ ಮಾಡಿಟ್ಟಿದ್ದೀನಿ. ನಾವಿಬ್ಬರು ಅಲ್ಲಿಂದ ಸ್ಟ್ರೇಟಾಗಿ ಮದುವೆ ಆಗ್ಬಿಟ್ಟು ನಮ್ಮ ಮನೆಗೆ ಹೋಗೋಣ. ಆಮೇಲೆ ನಮ್ಮ ಅಮ್ಮಂಗೆಲ್ಲ ಹೇಳಿ ಒಪ್ಪಿಸ್ತೀನಿ. ಅಂದರೆ ನೀನು ಇನ್ನೂ ನಿಮ್ಮ ಅಮ್ಮನಿಗೆ ಹೇಳೇ ಇಲ್ವಾ? ಮದುವೆ ಆದಮೇಲೆ ಹೇಳ್ತೀಯಾ? ಅವ್ರು ಒಂದು ವೇಳೆ ಒಪ್ಕೊಂಡಿಲ್ಲ ಅಂದರೆ? ಕುಸ್ಮಾ, ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀಯಾ? ಒಪ್ಕೊಂಡಿಲ್ಲ ಅಂದರೆ ಅಂತ ಒಪ್ಕೋಬೋದಲ್ವಾ? ಹಂಗೆ ಯೋಚನೆ ಮಾಡೋಣ. ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಅವಾಗೆಲ್ಲ ಪಾಸಿಟಿವೇ ಆಗುತ್ತೆ. ಸರಿ ಹಾಗಿದ್ರೆ. ಆಮೇಲೆ ನಮ್ಮ ಅಮ್ಮಂಗೆಲ್ಲ ಹೇಳಿ ಒಪ್ಪಿಸಿ ಆಮೇಲೆ ನಿಮ್ಮ ಅಪ್ಪ ಅಮ್ಮ ಹತ್ರ ಬಂದು ಮಾತಾಡೋಣ. ನನ್ನ ಮುಂದೆ ಇರೋದು ಇವಾಗ ಅದೇ ಆಯ್ತು. ಸರಿ, ಇದೆಲ್ಲ ನೀನು ಹೇಳೋ ಥರನೇ ಎಲ್ಲ ಈಸಿ ಆಗಿಬಿಟ್ರೆ ಸಾಕು. ನಾನು ಅದೇ ಹೋಗ್ತಿಟ್ಕೊಂಡಿದ್ದೀನಿ ಅರುಣ್. ನನಗೆ ಮನೆ ಬಿಟ್ಟು ಬರೋಕ್ಕೆ ಎಷ್ಟು ಭಯ ಆಯಿತು ಗೊತ್ತಾ? ನೀನೇನು ತುಂಬ ಈಸಿಯಾಗಿ ಹೇಳ್ಬಿಟ್ಟೆ ಮನೆ ಬಿಟ್ಟು ಬಂದುಬಿಡು ಅಂತ. ಮನೆ ಬಿಟ್ಟು ಬರೋದು ಎಷ್ಟು ಕಷ್ಟ ಗೊತ್ತಾ? ನಿಂಗೇನು ಗೊತ್ತು? ಹಾಂ, ಇದೆಲ್ಲ ನಿನಗೊಸ್ತೆ, ನನಗೆಲ್ಲ ಹಳೇದೆ. ನಾನು ನಿನಗಿಂತ ಮೊದಲು ಒಂದು 4, 5, ಒಂದು 6 ಜನ ಹುಡುಗಿರಿಗೆ ಹಿಂಗೆ ಮನೆ ಬಿಟ್ಟು ಓಡಿಸ್ಕೊಂಡು ಹೋಗಿದ್ದೆ. ಹಾಂ, ಹೌದಾ? ಮತ್ತೆ ಕೇಳೋದು ನೋಡಿ ಹೆಂಗೆ ಕೇಳ್ತಾಳಂತ. ನನಗೇನು ಟ್ರೈನಿಂಗ್ ಆಗಿದೆಯಾ ಓಡಿಸ್ಕೊಂಡು ಹೋಗೋದು? ನನಗೂ ಅಷ್ಟೇ. ನಾನು ಹಿಂಗೆ ಹೇಳ್ಕೊತಲ್ಲ ಅಷ್ಟೇ ಕಣೆ. ನನಗೂ ನಿನಗಿಂತಲೂ ಭಯ ಆಗುತ್ತೆ. ನೀನು ಮುಂದೆ ಹೇಳ್ಕೊಂಡ್ರೆ ನೀನಿನ್ನೂ ಗಾಬರಿ ಆಗ್ತಿ ಅಂತ ನಾನು ಹೇಳ್ಕೊತ ಇಲ್ಲ ಅಷ್ಟೇ. ಸರಿ ನಡಿ, ತುಂಬ ಹೊತ್ತಿರೋದು ಬೇಡ, ಯಾವುದೋ ನೋಡಿದ್ರೆ ಕಷ್ಟ ಆಗುತ್ತೆ. ಬಾ ಹೋಗೋಣ. ಸರಿ.